ರೀನಮ್ಮ ಮನೆಯೆಲ್ಲ ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದೀರಾ? ನೀವು ಮನೆಗೆ ಬಂದ್ಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ತಾನೇ ನನಗೆ, ಅದೇ ಇದು. ಅಮ್ಮ ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗೆ ನಿಮ್ಮಿಬ್ಬರಿಗೂ ಮದುವೆ ಆಗಿ 1 ತಿಂಗಳಾಯ್ತು. ಸರಿ ಸರಿ ಅದಕ್ಕೆ ಅಣ್ಣ ಬನ್ನಿ ಕೇಕ್ ಕಟ್ ಮಾಡೋಣ. ಹೇಗಿದ್ರು ನಾವು ದೂರ ಆಗೋದಕ್ಕೆ ತುಂಬಾ ಟೈಮ್ ಇದೆ. ಆ ಗ್ಯಾಪಲ್ಲಿ ನಾನು ನಿಮ್ಮನ್ನ ಇನ್ನೊಂದ್ಸಲ ಲವ್ ಮಾಡ್ಬೋದಾ? ತ್ರಿಶೂಲ್, ರೀ ಯಾಕ್ರಿ ಈ ಲವ್ ಗಿವ್ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳಿದವರು ಕೊನೆಗೆ ಲವ್ ಮಾಡಿದ್ರು. ನಮಗೂ ಮತ್ತೆ ಲವ್ ಆಗ್ಬೋದು. ನನ್ನ ಹೃದಯದಲ್ಲಿ ಪ್ರೀತಿ ಇಲ್ಲ ತ್ರಿಶೂಲ್. ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆದು ಬಿಡತ್ತಾ? ಇಲ್ಲ ತಾನೆ, ಸ್ವಲ್ಪ ಟೈಮ್ ತಗೊಳತ್ತೆ. ನಾನು ಇವಾಗ ಹೊಸದಾಗಿ ಪ್ರೀತಿ ಮಾಡ್ತೀನಿ ನಿಮ್ಮನ್ನ. ಬೇಡ ರೀ ಯಾಕ್ರಿ? ನೀವು ಕೇಳಿದ್ದೆಲ್ಲ ನಾನು ಕೊಟ್ಟಿದ್ದೀನಲ್ಲ, ಇವಾಗ ನೀವು ಕೊಡಬೇಕು. ನೀವು ನನಗಿಂತ ತುಂಬ ಸ್ಟ್ರಾಂಗು, ನಾನೇ ವೀಕು. ನನ್ನ ಜೊತೆ ನೀವು ಲವ್ವಲ್ಲಿ ಬೀಳೋದಿಲ್ಲ ಅಂತ ತುಂಬ ಗ್ಯಾರಂಟಿ ಇದೆಯಲ್ಲ, ಒಪ್ಕೊಳ್ಳಿ. ಮಾತು ಬೆಳ್ಳಿ, ಮೌನ ಬಂಗಾರ. ನಮಗೆ ಬೆಳ್ಳಿನೇ ಸಾಕು. ಒಂದು 4 ನುಡಿ ಮುತ್ತು ಉದಿಸಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಆಯಿತು. ಅದು ಬೇಡ ಅಂತಾನೂ ಆಗಿರ್ಬೋದಲ್ವಾ? ನಾವು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡೋರು. ಇಷ್ಟ ಆದವಳು ಇಲ್ಲ ಅನ್ನೋದನ್ನ ಬೆಲ್ಲ ಅಂತ ಸ್ವೀಕಾರ ಮಾಡೋರು. ರೀ ಇರ್ರಿ, ಕರ್ಕೊಂಬಂದಿದ್ದೀನಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ರೀನಮ್ಮ ಮನೆಯೆಲ್ಲ ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದೀರಾ? ನೀವು ಮನೆಗೆ ಬಂದ್ಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ತಾನೇ ನನಗೆ, ಅದೇ ಇದು. ಇದೆಲ್ಲ ಸುಮ್ಮನೆ ಯಾಕೆ? ಏನವ ಶಿವಾನಿ, ನೀನು ಮರ್ತ್ಬಿಟ್ಯಾ? ಸಾಮಾನ್ಯವಾಗಿ ಗಂಡ ಇಂಥ ವಿಷಯ ಎಲ್ಲ ಮರ್ತ್ಬಿಡ್ತಾನೆ. ಆದ್ರೆ ಹೆಂಡತಿ ಆದವಳು ನೆನ್ಪಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿದ್ರೆ ನೀನು. ಅಮ್ಮ ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗೆ ನಿಮ್ಮಿಬ್ಬರಿಗೂ ಮದುವೆ ಆಗಿ 1 ತಿಂಗಳಾಯ್ತು. ಅಂದ್ರೆ ಟುಡೇ ಇಸ್ ಯೋರ್ ಮ್ಯಾನಿವರ್ಸರಿ. ಮೆನ್ಸಿವರ್ಸರಿನಾ? 1 ಮಂತ್ ಸೆಲೆಬ್ರೇಷನ್ಗೆ ನಾವು ಹೀಗೆ ಕರೆಯೋದು. ನೋಡು, ನಾನು ಮಾಮ್ ಸೇರ್ಕೊಂಡು ನಿಮ್ಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದೀವಿ. ಅಮ್ಮ ಯಾಕಮ್ಮ ಇದೆಲ್ಲ ಸುಮ್ಮನೆ ಮಾಡಕ್ ಹೋದ್ರಿ? ಸುಮ್ಮನೆ ವೇಸ್ಟ್ ಅಲ್ವಾ? ಯಾಕೋ ಹಾಗಂತ್ಯ? ಮದ್ವೆ ಆದ್ಮೇಲೆ ಪ್ರತಿಯೊಂದು ಕ್ಷಣನೂ ಆನಂದಿಸ್ಬೇಕು. ನಿನ್ಗಿದೆಲ್ಲ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಶಿವಾನಿಗೆ ಇಷ್ಟ ಆಗತ್ತೆ ಅಲ್ವೇನಮ್ಮ? ಇದೇನಿದು? ಎಲ್ಲದಕ್ಕೂ ಮೌನನೇ ಉತ್ತರನ? ಇಷ್ಟ ಇಲ್ಲ ಅಂತಾದ್ರೂ ಹೇಳಮ್ಮ. ಇಷ್ಟ ಆಯ್ತು. ಬ್ರೋ ನೋಡಿದ್ಯಾ, ಅದಕ್ಕೆ ಯಾವತ್ತಿದ್ರು ನಮ್ಗೆ ಸಪೋರ್ಟ್ ಮಾಡೋದು. ಸರಿ ಸರಿ ಅದಕ್ಕೆ ಅಣ್ಣ ಬನ್ನಿ ಕೇಕ್ ಕಟ್ ಮಾಡೋಣ. ಏನಿಬ್ರು ಹಾಗೆ ಮುಖ ನೋಡ್ತಾ ನಿಂತ್ಬಿಟ್ರಿ? ಬನ್ನಿ. ಬೇಡಪ್ಪ, ನಮ್ಗಿದೆಲ್ಲ ಇಷ್ಟ ಆಗೋದಿಲ್ಲ. ಮತ್ತೆ ರಾಗ ಎಳೆಯಕ್ ಶುರು ಮಾಡಿದ್ಯಾ? ಸುಮ್ಮನೆ ಬಾರೋ. ಶಿವಾನಿ, ಅವನ್ ಕೈ ಹಿಡ್ಕೊಮ್ಮ. ಹಿಡ್ಕೊಮ್ಮ, ಇಬ್ರು ಒಟ್ಟಿಗೆ ಬರ್ಬೇಕು.
ಮಾಡ್ರು. ಅದಕ್ಕೆ ನೀವು ಕೈ ಹಿಡ್ಕೊಂಡು ಬಟ್ಕೆ ಕಟ್ ಮಾಡಿ. ನೀನೇ ತಿನ್ನು. ಅದೇಗಾಗತ್ತೆ? ಬ್ರೋ ಅದಕ್ಕೆ ತಿನ್ಸ್ಬೇಕು, ಅದಕ್ಕೆ ಬ್ರೋಕ್ ತಿನ್ಸ್ಬೇಕು. ತಿನ್ಸಿ. ಸರಿ ಸರಿ, ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಬೇಗ ಹೋಗಿ ನೀಟಾಗಿ ಡ್ರೆಸ್ ಆಗಿ ಬನ್ನಿ, ಮನೇಲಿ ಪಾರ್ಟಿ ಇದೆ. ಪಾರ್ಟಿನ? ಅದಕ್ಕೆ ಜನ ಎಲ್ಲ ಬರ್ತಾರಾ? ವಾ ಇದು ಹೋಮ್ ಪಾರ್ಟಿ, ಮನೆಯವ್ರಷ್ಟೇ ಇರ್ತೀವಿ. ಸರಿ ಸರಿ ಹೋಗಿ. ಮಾಯಾ, ಐ ಆಮ್ ಸೋ ಹ್ಯಾಪಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಸ್, ನಾನು ಈಗಲೇ ಹೋಗಿ ಮನೆಯವ್ರಿಗೆಲ್ಲ ಈ ವಿಷಯನ ಹೇಳ್ತೀನಿ. ತ್ರಿಶೂಲ್ ಶಿವಾನಿ ಸಂಸಾರದ ಗುಟ್ನ ರಟ್ಟು ಮಾಡ್ತೀನಿ. ಇವತ್ತಿಗೆ ತ್ರಿಶೂಲ್ ಶಿವಾನಿ ಮದುವೆ ಆಗಿ 1 ತಿಂಗಳಾಯ್ತು. ಮನೇಲಿ ಎಲ್ಲರೂ ಗ್ರ್ಯಾಂಡಾಗಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ನಾನು ಕರೆಕ್ಟ್ ಟೈಮಿಗೆ ಹೋಗಿ ಈ ವಿಷಯನ ಅವ್ರಿಗೆಲ್ರಿಗೂ ಹೇಳಿದ್ರೆ ಅವ್ರ ಖುಷಿ ಅಲ್ಲ. ನೀನ್ ಹಾಗೇನಾದ್ರೂ ಮಾಡಿದ್ರೆ ಶಿವಾನಿ ನಿನ್ಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಶಿವಾನಿ ತ್ರಿಶೂಲ್ನಿಂದ ದೂರ ಆಗ್ತಿರೋದು ನನಗೋಸ್ಕರ ಅಲ್ವಾ? ನನ್ನ ಪ್ರೀತಿಗೋಸ್ಕರ ಅಲ್ವಾ? ಅಂದಮೇಲೆ ಶಿವಾನಿ ನನಗೆ ಸಿಗಬೇಕು. ದೊಡ್ಡ ರೆಸಾರ್ಟಲ್ಲಿ ಗ್ರ್ಯಾಂಡಾಗಿ ಶಿವಾನಿ ಅವ್ರ ಜೊತೆ ಮದುವೆ ಆಗ್ತೀನಿ. ಆ ತ್ರಿಶೂಲ್ ಕಟ್ಟಿರೋ ತಾಳಿನ ಕಿತ್ತೆಷ್ಟು ನಾನು ಶಿವಾನಿ ಅವ್ರಿಗೆ ತಾಳಿ ಕಟ್ತೀನಿ. ಕೋಪದಿಂದ ಇಲ್ಲಿ ಯಾವ ಕೆಲ್ಸಾನೂ ಆಗಲ್ಲ. ನೀನ್ ಈ ವಿಷಯ ಮನೆಯವ್ರ ಹತ್ರ ಹೋಗಿ ಹೇಳಿದ್ರೆ ನೀನು ಶಿವಾನಿ ಯಾವತ್ತೂ ಒಂದಾಗಕ್ಕಾಗಲ್ಲ. ಶಿವಾನಿ ಮತ್ತೆ ತ್ರಿಶೂಲ್ ಮಧ್ಯೆ ಮೂಡಿರೋ ಬಿರ್ಕನ್ನ ನೀನ್ ಒಂದ್ ಮಾಡ್ಬೇಕು. ಅದೇ ಹೀಗೆ? ಈಗ ನನ್ನ ಮಾತನ್ನ ನೀನ್ ಕೇಳಲೇಬೇಕು. ನಿನಗೆ ಬೇರೆ ದಾರಿ ಇಲ್ಲ. ಇದರಿಂದ ಒಳ್ಳೇದೇ ಆಗುತ್ತೆ. ನನಗೇನು ಒಳ್ಳೇದಾಗುತ್ತೆ? ಹೌದು. ಇದರಿಂದ ಇಷ್ಟೊಂದು ವರ್ಕೌಟ್ ಆಗುತ್ತಾ? ಎಸ್ ಮಾಯಾ, ಯು ಆರ್ ಸೋ ಆಸಮ್. ನೀನ್ ಹೂ ಅನ್ನು, ಆಮೇಲೆ ನೋಡು ಎಲ್ಲ ಎಷ್ಟು ಬೇಗ ಬದಲಾಗುತ್ತೆ ಅಂತ. ಶಿವಾನಿ ಕಣ್ ಮುಚ್ಕೊಂಡು ನೀನಿರೋ ಕಡೆನೆ ಬರ್ತಾಳೆ. ನೀನ್ ಬೇಡ ಅಂದ್ರೂ ಅವಳು ವಾಪಸ್ ಹೋಗೋದಿಲ್ಲ. ಈ ದೇವರಿಗೆ ನನ್ನ ಮೇಲೆ ಹೊಟ್ಟೆವ್ರಿ ಅನ್ಸುತ್ತೆ. ಬೇಕಂತ ನನ್ನ ಲೈಫಲ್ಲಿ ಆಟ ಆಡ್ತಾ ಇದ್ದಾನೆ. ನಮ್ಮ ಮನೆಯವರು ನಾವಿಬ್ರು ಜೊತೆಗಿದ್ದಾಗ ನಮಗೆ ಅಂತ ಒಂದ್ಸರಿ ಸೆಲೆಬ್ರೇಷನ್ ಆಗಲಿ ಪಾರ್ಟಿ ಆಗಲಿ ಏನೂ ಮಾಡಿಲ್ಲ. ಇವಾಗ ನಾವಿಬ್ರು ಬೇರೆ ಬೇರೆ ಆಗ್ತಾ ಇದ್ದೀವಿ. ಇವಾಗ ನಮ್ಮಿಬ್ರದು ಅದೇನದು ಮೆನ್ಸಿವರ್ಸರಿ ಅಂತೆ, ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲ, ಮನೆಯವರೆಲ್ಲ ಇದನ್ನ ಖುಷಿಗೆ ಮಾಡ್ತಾ ಇದ್ದಾರೋ ದುಃಖಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಇವಾಗೇನೋ ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಸತ್ಯ ಏನು ಅಂತ ಗೊತ್ತಾದ್ರೆ ಶಿವಾನಿ, ನಿಜ ಹೇಳು, ನಿನಗೆ ನನ್ನನ್ನು ನೋಡಿದ್ರೆ ಏನು ಅನ್ನಿಸ್ತಾ ಇಲ್ವಾ? ಬೇಜಾರಾಗ್ತಾ ಇಲ್ವಾ? ಸುಮ್ಮನೆ ಮಾತು ನಿಲ್ಲಿಸಿ ತಯಾರಾಗಿ ಹೋಗು ತ್ರಿಶೂಲ್. ತಯಾರಾಗದಿರ್ಲಿ ಶಿವಾನಿ. ನಾನು ನಿನ್ನ ಹಿಂದೆ ಬಿದ್ದೆ, ಲವ್ ಮಾಡಿದೆ, ಅದಕ್ಕೇನು ಸೆಲೆಬ್ರೇಷನ್ ಇಲ್ಲ. ನಿನಗೆ ತಾಳಿ ಕಟ್ಟಿದೆ, ಅವಾಗ್ಲೂ ಸೆಲೆಬ್ರೇಷನ್ ಇಲ್ಲ. 1 ತಿಂಗಳು ಒದ್ದಾಡ್ಕೊಂಡು ಸಂಸಾರ ಮಾಡಿದೆ. ಸಂಸಾರ ಮಾಡಿದೆ ಅಂದ್ರೆ ಹೊರಗಿನ ಜಗತ್ತಿನ ಪ್ರಕಾರ ಪ್ರತಿದಿನ ಪ್ರತಿ ಕ್ಷಣ ನೀನು ಹಿಂದೆನೆ ಬಿದ್ದಿದ್ದೆ. ಇಷ್ಟು ದಿನದಲ್ಲಿ ಒಂದೇ ಒಂದು ದಿವಸ ಏನು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಈ ಸಿಚುಯೇಷನ್ ಒಂಥರ
ನನ್ನನ್ನು ಆಡ್ಕೊಳಂಗೆ ಅನ್ನಿಸ್ತಾ ಇಲ್ಲ ನಿನಗೆ? ದಯವಿಟ್ಟು ಮಾತಾಡೋದನ್ನ ನಿಲ್ಲಿಸಿ ಮನೆಯವ್ರು ಹೇಳೋದಕ್ಕೆ ತಯಾರಾಗು. ನೀನು ಹೀಗೇನೆ. ನನ್ನ ಕಷ್ಟ ಕೇಳೋದಕ್ಕೆ ಗತಿ ಯಾರೂ ಇಲ್ಲ. ನಿನಗೆ ನನಗೆ ಏನು ಡಿಫ್ರೆನ್ಸೇ ಇಲ್ಲ. ನಿನಗೆ ಜೀವ ಇಲ್ಲ, ಅರ್ಥ ಮಾಡ್ಕೊಳ್ಳೋರಿದ್ರು ಫೀಲಿಂಗ್ಸ್ ಹೇಳ್ಕೊಳಕ್ ಬರೋದಿಲ್ಲ. ನನಗೆ ಜೀವ ಇದೆ, ಫೀಲಿಂಗ್ಸ್ ಹೇಳ್ಕೊಳ್ಬೇಕು ಅಂದ್ರೂ ಯಾರೂ ಅರ್ಥ ಮಾಡ್ಕೊಳಲ್ಲ. ತ್ರಿಶೂಲ್, ನೋಡು, ಕೇಳಿಸ್ಕೊಂಡ್ಯಾ? ಬೈಯೋದನ್ನ ಪ್ರೀತಿಯಿಂದ ಹೇಳಿದ್ರೆ ನನ್ನ ಫೀಲಿಂಗ್ಸ್ಗಾದ್ರೂ ಬೆಲೆ ಇರುತ್ತೆ. ಈಗ ನೀನು ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಆಯ್ತು ಬಿಡ್ರಿ, ಹೋಗ್ತೀನಿ. ಹೊಡಿಬೇಡಿ, ನಮ್ಮ ಕಷ್ಟ ಯಾರು ಕೇಳ್ತಾರೆ? ಮಾವ, ಅಳಿಮಯ್ಯ, ಎಲ್ಲೂ ಇದೆಯಾ ನೀನು? ಇನ್ಮೇಲೆ ಮನೇಲೇ ಇರ್ತೀನಿ ಅಂದ್ರೆ ಮತ್ತೆ ಹೋಗಿದೀಯಾ? ಕಾಲ್ ಮಾಡಿದ ವಿಷಯ ಏನು ಅಂತ ಹೇಳು. ಅದು ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ನೀನು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನಾ? ಮಾವ ಮಾವ, ಯಾರದು ಫೋನಲ್ಲಿ? ತ್ರಿವಿಕ್ರಮ್ ಬ್ರೋನಾ? ಕೊಡಿ, ನಾನು ಮಾತಾಡ್ತೀನಿ. ಹಲೋ ಬ್ರೋ, ಎಲ್ಲಿದ್ಯಾ? ಮನೇಲಿ ಪಾರ್ಟಿ ಇದೆ ಅಂತ ಗೊತ್ತು ತಾನೆ, ನಾವಿಲ್ಲೆಲ್ಲ ಅರೇಂಜ್ ಮಾಡಿದೀವಿ. ನೀನು ಬಾ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇಲ್ಲ ರೀನಾ, ನಾನು ಬರಕ್ಕಾಗಲ್ಲ, ಸ್ವಲ್ಪ ಕೆಲಸ ಇದೆ. ನೀವ್ ಎಂಜಾಯ್ ಮಾಡಿ. ಅದೆಲ್ಲ ಗೊತ್ತಿಲ್ಲ, ನೀನ್ ಬರ್ತಿದ್ಯಾ ಅಷ್ಟೇ. ರೀನಾ, ಅರ್ಥ ಮಾಡ್ಕೋ. ತ್ರಿವಿಕ್ರಮ್, ಸರಿ ರೀನಾ, ಬರ್ತೀನಿ. ಥ್ಯಾಂಕ್ಸ್ ಬ್ರೋ, ಕಮ್ ಫಾಸ್ಟ್. ಅವರಿಬ್ರು ಚೆನ್ನಾಗಿ ನಾಟಕ ಆಡ್ತಾರೆ, ಅದಕ್ಕೆ ಮನೆಯವರೆಲ್ಲ ಹೋ ಅಂತಾರೆ. ಅದನ್ನ ನೋಡೋದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕಾ? ಹೋಗ್ಲೇಬೇಕು, ನಿನ್ಗಲ್ಲಿ ಕೆಲ್ಸ ಇದೆ. ಏನ್ ಕೆಲಸ ಇದೆ? ಅದನ್ನ ನಾನು ಹೇಳ್ತೀನಿ, ನಡಿ. ಅಲ್ಲ, ಮನೇಲಿರೋದು 3 ಮತ್ತೊಂದು ಜನ, ಅದಕ್ಕೊಂದು ಸೆಲೆಬ್ರೇಷನ್, ಇದು ಒಂದು ಪಾರ್ಟಿ. ಮಾವ, ಹೌಸ್ ಪಾರ್ಟಿ ಅಂದ್ರೆ ಹೀಗೆ ಇರೋದು, ಅದಕ್ಕೆ ಮನೆಯವರಷ್ಟೇ ಇರೋದಕ್ಕೆ ಸಾಧ್ಯ. ಅದೇನೋ ನಡೆಸಿ. ಅಲ್ಲಮ್ಮ, ಪಾರ್ಟಿ ಎಲ್ಲ ಬೇಕಿತ್ತ? ಯಾಕೆ ಸುಮ್ಮನೆ? ಅವಶ್ಯಕತೆ ಇದೆ. ನಿಮ್ ಮದ್ವೆ ಆಗಿ 1 ತಿಂಗಳಾಯ್ತು. ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಒಬ್ರಿಗೆ ಇಷ್ಟ ಆಗತ್ತೆ, ಒಬ್ರಿಗೆ ಕಷ್ಟ ಆಗತ್ತೆ. ಅದನ್ನು ಒಬ್ರಿಗೊಬ್ರು ತಿಳ್ಕೋಬೇಕಲ್ವಾ? ಸರಿಮ್ಮ, ಆಯ್ತು. ಇವಾಗ ನಾವೇನ್ ಮಾಡ್ಬೇಕು? ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಹಂಚ್ಕೋಬೇಕು. ಏನಾದ್ರೂ ಕುಂದು ಕೊಡ್ತಾ ಇದ್ರೆ ಅಮ್ಮೋರಿದ್ದಾರೆ, ಗೋವಿಂದಣ್ಣ ಇದ್ದಾರೆ, ಅದನ್ನ ನಿಭಾಯಿಸ್ತಾರೆ. ಅಯ್ಯಯ್ಯೋ, ಇಲ್ಲಪ್ಪ, ನಾನ್ ಮಾಡೋದಿಲ್ಲ. ಆಗಲ್ಲ ಅಂತ ಎಲ್ಲ ಹೇಳೋ ಆಗಿಲ್ಲ ಬ್ರೋ. ಪಾರ್ಟಿ ರೂಲ್ಸ್ ಅಂದ್ರೆ ರೂಲ್ಸ್ ಫಾಲೋ ಮಾಡ್ಬೇಕು ಅಷ್ಟೇ. ಹೌದು ಶಿವಾನಿ, ಅಲ್ಲಿ ಇವನಲ್ಲಿ ಇಷ್ಟ ಆಗಿರೋ ಗುಣಗಳು ಇಷ್ಟ ಆಗದೆ ಇರೋದು ನೀನ್ ಹೇಳ್ಬೇಕು. ಅಲ್ಲ, ನಾನು ಇಲ್ಲಪ್ಪ, ನನ್ನ ಕೈಲಾಗೋದಿಲ್ಲ. ನಾನು ಆಟಕ್ಕಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲೋ. ಇಷ್ಟ ಆಗಿಲ್ಲ ಅಂದ್ರೆ ಅದೇನು ಇಷ್ಟ ಆಗಿಲ್ಲ ಅದನ್ನಾದ್ರೂ ಹೇಳು. ಅದು ಏನೂ ಇಲ್ಲ. ಇಲ್ಲ, ನಾನು ಹೇಳೋದಿಲ್ಲ. ತ್ರಿಶೂಲ್, ಸುಮ್ಮನೆ ಹಠ ಮಾಡಬೇಡ, ಹೇಳೋ. ಹೇಳಬೇಕಾ? ಹೇಳಬೇಕು. ಇವಾಗಲೇ ಹೇಳಬೇಕಾ? ಸರಿ, ಆಯ್ತು. ಶಿವಾನಿ ಹೂ ಅಂದ್ರೆ ನಾನು ಹೇಳ್ತೀನಿ. ಶಿವಾನಿ, ನೀನ್ ಹೂ ಅಂದ್ರೆ ಅವ್ನು ಹೇಳ್ತಾನಂತೆ. ಹೇಳಕ್ ಹೇಳಮ್ಮ. ಅದಕ್ಕೆ ಕಮಾನ್ ಹೇಳಿ. ಅಯ್ಯೋ, ಒಪ್ಕೊಂಡ್ಬಿಟ್ಲಾ? ಇಷ್ಟು ದಿನ ಅವಳ ಬಗ್ಗೆ ಮಾತಾಡೋದನ್ನ ಬೈಯೋಳು. ಇವಾಗ ಅವಳಗ್ ಹೂ ಅಂತ ಇದ್ದಾಳೆ. ನನಗೇನು ಕಾತಿದೀಯ ನಾನು? ಮಾಯಾ, ಆ ಪಾರ್ಟಿಗೆ ಹೋಗಿ ಮಾಡೋ ಕೆಲಸ ಏನಿದೆ? ಸುಮ್ಮನೆ ನನಗೆ ಸಿಟ್ಟು ಬರ್ಸ್ತಾ ಇದೆಯಾ? ನೀನು ಉಪಯೋಗಿಸ್ಕೋಬೇಕಾಗಿರೋ ಸಮಯನೇ ಇದು. ಸುಮ್ಮನೆ ತಾಳ್ಮೆಯಿಂದ ಇರು. ಅದೇನು ಮಾಡ್ತಾ ಇದ್ದೀರ ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಡಿ ಹೋಗೋಣ. 1 ನಿಮಿಷ. ಏನು? ನಾವಿನ್ನು ಒಳಗಡೆ ಹೋಗೋ ಸಮಯ ಬಂದಿಲ್ಲ. ನಾವು ಹೊರಗಡೆನೆ ಇದ್ದು ಒಳಗಡೆ ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು. ನಿನ್ನ ಮಾತು ಕೇಳ್ಕೊಂಡು ಇಲ್ಲಿ ತನಕನೇ ಬಂದಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಅದಕ್ಕೆ ಹೂ ಅಂದಾಯ್ತು, ಹೋಗಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡು.
ಹೌದು, ಅಲ್ಲೇ. ದೂರ ಆಗ್ತಿರೋ ಶಿವಾನಿ ಬಗ್ಗೆ ಏನು ಹೇಳೋದು ಸರಿಯಾಗಿ ಸಿಕ್ಕಾಕೊಂಡೆ. ಶಿವಾನಿ ಬಗ್ಗೆ ಹೇಳು ಅಂದ್ರೆ ಏನು ಹೇಳಲಿ? ಅವಳು ಒಳ್ಳೆ ಗುಣಗಳ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಬುಕ್ಕೇ ಬರಿಬೋದು. ಎಲ್ಲರನ್ನು ತೂಗಿಸ್ಕೊಂಡು ಹೋಗೋವಳು ಗುಣ. ಚಿಕ್ಕ ಚಿಕ್ಕ ವಿಚಾರನು ನೆನಪಲ್ಲಿಟ್ಕೊಳ್ಳೋ ಆ ಶಕ್ತಿ. ತಪ್ಪಾದಾಗ ತಿದ್ದೋದು, ಸರಿ ಇದ್ದಾಗ ಖುಷಿಯಿಂದ ಸ್ವೀಕರಿಸೋದು, ಮನಸ್ಫೂರ್ತಿಯಾಗಿ ನಗೋ ಆ ನಗುಮುಖ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋ ಸೌಂದರ್ಯ. ಅಷ್ಟೇ, ಮುಗೀತು. ಅಷ್ಟೇನಾ? ಅದ್ ಹೇಗಾಗತ್ತೆ ಬ್ರೋ? ಪೂರ್ತಿ ಹೇಳಲೇಬೇಕು. ಇಲ್ಲ, ನನ್ನ ನಾಚಿಕೆ ಆಗತ್ತೆ. ಹೆಣ್ಮಕ್ಳಲ್ಲಿ ಇಲ್ದೇ ಇರೋ ನಾಚಿಕೆನಾ? ಹೇಳೋ ಸುಮ್ಮನೆ. ಅದು ಅವಳಲ್ಲಿ ನನಗೆ ಎಲ್ಲ ಗುಣನೂ ಇಷ್ಟ, ಆದ್ರೆ ಒಂದನ್ನು ಬಿಟ್ಟು. ಒಂದು ಗುಣನಾ? ಯಾವುದು ಅದು? ಅವಳು ನಕ್ಕಾಗ ವಿಷ್ಣು ಸುಂದರಿ, ಅದೇ ಅವಳು ಕೋಪ ಮಾಡ್ಕೊಂಡ್ರೆ ಬುಸ್ಕೂಟ ನಾಗರ ಹಾವು. ಲೇ, ಈ ಮನೆಗೆ ಮೊದಲೇ ಹಾವಿನ ಕಾಟ ಇದೆ, ಹೆಂಡ್ತಿನೇ ಹಾವು ಅಂತಿದೆಯಲ್ಲೋ. ಲೇ ತ್ರಿಶೂಲ್, ಸುಳ್ಳು ಏನೇನು ಹೇಳ್ಬೇಡ ಕಣ ನೀನು. ಹಾವು ಅಂದ್ರೆ ಒಂದು ಮೈಲು ದೂರ ಓಡಾಗೋನ್ ನೀನು. ಈಗ ಶಿವಾನಿ ಹಾವುನ್ ತರ ಅನ್ನಿಸ್ತಾಳೆ ಅಂದ್ಬಿಟ್ಟು ಅವಳನ್ನ ಪ್ರೀತಿಸಿ ಮದುವೆ ಆಗಿ 1 ತಿಂಗಳು ಸಂಸಾರ ಮಾಡ್ದೇನ ನೀನು? ಏಯ್ ಶಿವಾನಿ, ತ್ರಿಶೂಲ್ ತಮಾಷೆಗೆ ನಿನ್ನ ನಾಗರಹಾವ್ ಅಂತ ಹೇಳಿರ್ತಾನೆ, ಬೇಜಾರು ಮಾಡ್ಕೋಬೇಡ. ಅವ್ನು ಹೇಳಿದ್ದು ತಮಾಷೆಗೆ ಆಗಿರ್ಬೋದು, ಆದ್ರೆ ಅದು ನಿಜ. ನಾನು ಹಾವೆ. ಸರಿ ಸರಿ ಅದಕ್ಕೆ ಇವಾಗ ನಿಮ್ ಟೈಮ್. ನೀವ್ ಹೋಗಿ ಅಣ್ಣನ ಬಗ್ಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಹೇಳಿ. ನಾನಾ? ಇದೇನದ್ಕೆ ಹೀಗೆ ಹೇಳ್ತಿದ್ದೀರಾ? ಇಷ್ಟೊತ್ತವರೆಗೂ ಬ್ರೋ ಹೇಳಿಲ್ವಾ? ಹಾ, ಹೌದೌದು ಅಲ್ವಾ? ಎಷ್ಟೊತ್ತು ನಾನು ಹೇಳಿದ್ದೀನಿ, ಇವಾಗ ಶಿವಾನಿ ನನ್ನ ಬಗ್ಗೆ ಹೇಳಬೇಕು. ಇಲ್ಲ, ಎಲ್ರ ಮುಂದೆ ಹೇಳಕ್ಕಾಗಲ್ಲ. ನಾನು ತ್ರಿಶೂರ್ಗೆ ರೂಮಲ್ಲಿ ಹೇಳ್ತೀನಿ. ಅದೆಲ್ಲ ಹೇಗಾಗುತ್ತೆ? ರೂಲ್ಸ್ ಅಂದ್ರೆ ರೂಲ್ಸ್, ಇಲ್ಲೇ ಹೇಳಬೇಕು. ಇಲ್ಲ, ನಾನು ರೂಮಲ್ಲಿ ತ್ರಿಶೂಲ್ಗೆ ಹೇಳ್ತೀನಿ ಅಲ್ವಾ ತ್ರಿಶೂಲ್? ಬೇಡ ಬೇಡ, ರೂಮಲ್ಲೆಲ್ಲ ಬೇಡ, ಇಲ್ಲೇ ಹೇಳಿ ಶಿವಾನಿ. ರೂಮಲ್ಲಿ ಸಿಗು, ಅವಾಗಿದ್ದ ನಿನ್ಗೆ ಗುರಾಯಿಸ್ತಾ ಇರೋದು ನೋಡಿದ್ರೆ ಮಾರಿ ಹಬ್ಬ ಕಾತಿರಂಗಿದೆ. ಎಲ್ರ ಮುಂದೆ ಅದೇನು ಹೇಳ್ಬಿಡ್ತಾಳೋ. ಈ ಮನೆಯವ್ರನ್ನ ಯಾವಾಗಲೂ ಖುಷಿಯಾಗಿಡ್ಬೇಕು ಅಂತ ತನ್ನ ಕಷ್ಟ ಆದರೂ ಸ್ವಲ್ಪನೂ ಹಿಂಜರಿದೆ ಸದಾ ಒದ್ದಾಡೋನು. ಒಂದು ಹೆಣ್ಣಿಗೆ 2 ಮನೆಗಳಿರುತ್ತೆ, ಒಂದು ತವ್ರ ಮನೆ, ಇನ್ನೊಂದು ಗಂಡನ ಮನೆ. ಅವಳು 2 ಮನೆಗಳನ್ನು ಸಮವಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಹಾಗೆ ತ್ರಿಶೂಲ್ಗೂ ಕೂಡ 2 ಮನೆಗಳು. ಅವನು 2 ಮನೆಯವರನ್ನ ಸಮಾನವಾಗಿ ತೂಗಿಸ್ಕೊಂಡು ನಿಭಾಯಿಸ್ಕೊಂಡು ಅವ್ರನ್ನ ಖುಷಿಯಾಗಿಡ್ತಾನೆ. ಇದು ಎಲ್ಲರಿಂದ ಸಾಧ್ಯ ಆಗದೆ ಇರೋದು. ತ್ರಿಶೂಲ್ ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನನಗೆ ಕೋಪ ಬರಲಿ, ಬೇಜಾರಾಗಲಿ, ನನ್ನ ಮುಖದಲ್ಲಿ ನಗು ಮೂಡಿಸೋ ಕಲೆಗಾರ ಅವನು. ನನಗೆ ಎಷ್ಟೇ ಬೇಜಾರಾದರೂ ನೋವಾದರೂ ನನಗೆ ಮೊದಲು ನೆನಪಾಗೋದು ಅವನೇ.
ಒಂಥರ ನನ್ನ ಜೀವನದ ಜಾದೂಗಾರ ಅವನು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಸ್ನೇಹಿತ.